ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಬ್ಲೌಸ್ ಪೀಸ್ನಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಈ ರೀತಿ ಇದನ್ನು ಸುತ್ತಕೊಳ್ಬೇಕು. ಈ ರೀತಿ ನಿಧಾನಕ್ಕೆ ಚಿಕ್ಕದಾಗಿ ಈ ರೀತಿ ರೋಲ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಲೌಸ್ ಪೀಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಮ್ಮ ನೆಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಡಿಸೈನ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಒಂದು 4-5 ಮಾಡಿ ತೋರಿಸ್ತೀನಿ ನಿಮಗೂ ಗೊತ್ತಾಗಲಿ ಅಂತ. ನಾನು ಈಗಾಗಲೇ ಈ ರೀತಿ ಡಿಸೈನ್ಸ್ಗಳನ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಇವನ್ನ ಒಂದೊಂದೇ ಸಪ್ರೇಟಾಗಿ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಇಷ್ಟೆಲ್ಲ ಡಿಸೈನ್ಸ್ಗಳನ್ನ ರೆಡಿ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನ ನೆಕ್ಗೆ ಯಾವ ರೀತಿ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ರೀತಿ ಇವನ್ನ ಬ್ಯಾಕ್ ನೆಕ್ ಮೇಲೆ ಒಂದೊಂದಾಗಿ ಇಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಈ ಡಿಸೈನ್ಸ್ಗಳನ್ನೆಲ್ಲ ನೆಕ್ಕಿಗೆ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯ್ತು. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ. ಈಗ ಇದನ್ನು ಈ ರೀತಿ ತಿರುಗಿಸಿ ಹಾಕ್ಕೊಳ್ಬೇಕು ಬ್ಲೌಸ್ನ. ಇಲ್ಲಿ ಜಾಸ್ತಿ ಆಗಿರೋದನ್ನು ಕಟ್ ಮಾಡಿ ತೆಗೆದುಕೊಳ್ಳೋಣ. ಈ ರೀತಿ ನಿಧಾನಕ್ಕೆ ಕಟ್ ಮಾಡಿ ತೆಗಿಬೇಕು. ಈ ಡಿಸೈನ್ಸ್ಗಳು ಈ ರೀತಿ ಜಾಸ್ತಿ ಆಗಿರ್ತಾವಲ್ಲ, ಅದರ ಆ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದು ಬಿಡಬೇಕು. ಈ ರೀತಿ ಇದನ್ನೆಲ್ಲ ಕಟ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು ಸಿಂಪಲ್ ನೆಕ್ ಡಿಸೈನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈಗ ಇದಕ್ಕೆ ಪೈಪಿಂಗ್ನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಪೈಪಿಂಗ್ಗೋಸ್ಕರ ನಾನು ಇಲ್ಲಿ ಈ ರೀತಿ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲು. ಅದನ್ನು ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು.
ಈ ರೀತಿ ನೆಕ್ ಪಟ್ಟಿನ ಜಾಯಿಂಟ್ ಮಾಡ್ಕೊಂಡಾಯಿತು. ಇದನ್ನು ಈ ರೀತಿ 2 ಫೋಲ್ಡ್ ಆಗಿ ಮಾಡಿಕೊಂಡು ಇಲ್ಲಿ ಮೇಲೆ ತುದಿಯಲ್ಲಿ ಮತ್ತೆ 1/2 ಇಂಚು ಫೋಲ್ಡ್ ಮಾಡಿಕೊಂಡು ಈ ರೀತಿ ನೆಕ್ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನೆಕ್ಕಿಗೆ ನೆಕ್ ಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯಿತು. ಈ ರೀತಿ ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು ಒಂದ್ಸಲ ಪ್ರೆಸ್ ಮಾಡಿಕೊಂಡು ಈಗ ಈ ರೀತಿ ಚಿಕ್ಕದಾಗಿ ಪೈಪಿಂಗ್ ಮಾಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ನೆಕ್ಕಿಗೆ ಪೈಪಿಂಗ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಪೈಪಿಂಗ್ ರೆಡಿ ಆಯಿತು ಅಂತ. ಸಿಂಪಲ್ ಆಗಿರೋ ನೆಕ್ ಬ್ಲೌಸ್ ನೆಕ್ಕು ರೆಡಿ ಆಯಿತು. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇದರ ಮಧ್ಯದಲ್ಲಿ ನಾವು ಬೇಕಾದರೆ ಗೋಲ್ಡನ್ ಬೀಡ್ಸ್ಗಳನ್ನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಬೋದು.